ಅದ್ಭುತವಾದ ನಗರ, 12 ಅಡಿ ಮನುಷ್ಯರು, 100 ವರ್ಷ ಜೀವಿಸುವ ಜನಾಂಗ, ಸಾಧಾರಣ ಪ್ರಪಂಚಕ್ಕೆ ದೂರವಾಗಿ ಗೌಪ್ಯವಾಗಿ ಅವರ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳುತ್ತಿರುವ ಜಾತಿ, ನಂಬದೇ ಇರುವಂತಹ ಜೀವನಾವಧಿ, ಅದ್ಭುತವಾದ ಶಕ್ತಿ. ಇದು ನಿಜನ ಅಥವಾ ಫ್ಯಾಂಟಸಿನ, ಇಲ್ಲ ಮಿಸ್ಟ್ರಿನ? 100 ವರ್ಷದಿಂದ ಎಷ್ಟೋ ಜನರನ್ನು ಆಕರ್ಷಿಸುತ್ತಿರುವ ಈ ನಗರ ಎಲ್ಲಿದೆ? 100 ಸ್ಯಾಟಲೈಟ್ಗಳಿದ್ದರೂ, ಹೆಜ್ಜೆ ಹೆಜ್ಜೆಗೂ ಸ್ಕ್ಯಾನ್ ಮಾಡುವ ಕ್ಯಾಮರಾಗಳಿದ್ದರೂ ಸಹ ಈ ನಗರವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲವೇ? ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಸ್ವರ್ಗಲೋಕ ಅಂದರೆ ಇದೇನೋ, ದೇವತೆಗಳೆಂದರೆ ಇವರೇನೋ? ಬನ್ನಿ ಆ ಅದೃಶ್ಯ ನಗರದ ಬಗ್ಗೆ ತಿಳಿದುಕೊಳ್ಳೋಣ. ಶಂಬಾಲಾ ಒಂದು ಹಿಡನ್ ಸಿಟಿ, ಹಿಮಾಲಯ ಪ್ರದೇಶದಲ್ಲಿದೆ ಎಂದು ಒಂದು ವಾದ. ಸಾಧಾರಣ ಮನುಷ್ಯರು ಅಲ್ಲಿಗೆ ಸೇರುವುದು ಒಂದು ತಪಸ್ಸು. ಅದಕ್ಕೆ ಸ್ವರ್ಗಕ್ಕೆ ಸೇರಬೇಕೆಂದರೆ ತಪಸ್ಸು ಮಾಡಬೇಕೆಂಬ ವಾದ ಶುರುವಾಯಿತೇನು. ಇದರ ಬಗ್ಗೆ ಒಂದು ಚಿಕ್ಕ ಕಥೆ ಸಹ ಇದೆ. ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವಲ್ಪ ಕಾಲ ಆಳ್ವಿಕೆ ನಡೆಸಿ ಕಲಿಯುಗ ಆರಂಭವಾಗುತ್ತಿದ್ದಂತೆ ಆಳ್ವಿಕೆಗೆ ವಿದಾಯ ಹೇಳಿ ಶ್ರೀಕೃಷ್ಣನನ್ನು ಭೇಟಿ ಮಾಡುತ್ತಾರೆ. ಅವರಿಗೆ ಶ್ರೀಕೃಷ್ಣನು ಈ ಸ್ವರ್ಗ ನಗರದ ಬಗ್ಗೆ ತಿಳಿಸುತ್ತಾನೆ ಹಾಗೂ ಅಲ್ಲಿಗೆ ಸೇರುವುದು ಬಹಳ ಕಷ್ಟ ಎಂದು ಸಹ ಎಚ್ಚರಿಸುತ್ತಾನೆ. ಆ ಸ್ವರ್ಗ ನಗರವನ್ನು ತಲುಪುವ ಹಾದಿಯಲ್ಲಿ ಪಾಂಡವರು ಒಬ್ಬೊಬ್ಬರಾಗಿ ಮರಣ ಹೊಂದುತ್ತಾರೆ. ಕೊನೆಗೆ ಧರ್ಮರಾಯ ಮತ್ತು ಅವನನ್ನು ಅನುಸರಿಸಿ ಬಂದ ನಾಯಿ ಮಾತ್ರ ಆ ಪ್ರದೇಶವನ್ನು ತಲುಪುತ್ತಂತೆ. ಇದೆಲ್ಲ ಒಂದು ಕಡೆಯಾದರೆ, ಕೆಲ ಸಂಶೋಧನೆ ಮತ್ತು ಭಾರತೀಯ ಗ್ರಂಥ ಹಾಗೂ ಬೌದ್ಧ ಗ್ರಂಥಗಳ ಪ್ರಕಾರ ನೋಡಿದರೆ ಬಾಹ್ಯ ಪ್ರಪಂಚಕ್ಕೆ ಗೊತ್ತಿಲ್ಲದೇ ಇರುವಂತಹ ಒಂದು ಪ್ರದೇಶ ಹಿಮಾಲಯದಲ್ಲಿದೆ. ಅದರ ಹೆಸರೇ ಶಂಬಾಲಾ. ಇದನ್ನು ಕೆಲ ಜನ ಹಿಡನ್ ಸಿಟಿ ಅಂತಲೂ ಸಹ ಕರೆಯುತ್ತಾರೆ. ಈ ಶಂಬಾಲಯದಲ್ಲಿ ವಾಸಿಸುವವರು ಸಾಧಾರಣ ಮನುಷ್ಯರಿಗಿಂತ ದುಪ್ಪಟ್ಟು ಆಯುಷ್ಯನ್ನು ಹೊಂದಿರುತ್ತಾರಂತೆ. ಈ ವಿಷಯಗಳನ್ನು ತಿಳಿದ ರಷ್ಯಾ 1920ರಲ್ಲಿ ರಷ್ಯಾ ತನ್ನ ಮಿಲಿಟರಿ ಫೋರ್ಸ್ನೊಂದಿಗೆ ಸಂಶೋಧನೆ ಮಾಡುವುದಕ್ಕೆ ಕಳುಹಿಸಿತಂತೆ. ಈ ವಿಷಯ ತಿಳಿದ ಹಿಟ್ಲರ್ 1930ರಲ್ಲಿ ಶಂಬಾಲಯದ ಬಗ್ಗೆ ತಿಳಿದುಕೊಳ್ಳಲು ಪ್ರತ್ಯೇಕ ಸೈನ್ಯವನ್ನು ಕಳುಹಿಸಿದನು. ಇಷ್ಟೇ ಅಲ್ಲದೆ ಆತನಿಗೆ ಅದ್ಭುತ ಎಂದರೆ ಬಹಳ ಇಷ್ಟ. ಅದಕ್ಕೆ ವಿಯೆನ್ನಾದಲ್ಲಿ ಮಂತ್ರ ಯೋಗ ವಿದ್ಯೆಯನ್ನು ಕಲಿತಿದ್ದನು. ಅದೇ ಆಸಕ್ತಿಯಿಂದ ಸ್ವಲ್ಪ ಸಂಸ್ಕೃತವನ್ನು ಕಲಿತಿದ್ದ ಎನ್ನುತ್ತಾರೆ. ಶಂಬಾಲಯದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಗ್ರಂಥಗಳನ್ನು ಅಧ್ಯಯನ ಮಾಡುವುದಕ್ಕೆ ಸಂಸ್ಕೃತ ಕಲಿತಿದ್ದ. ಇದರ ನಂತರ ಸ್ವಸ್ತಿಕ್ ಚಿಹ್ನೆಯನ್ನು ಬಳಸುತ್ತಿದ್ದನು ಎನ್ನುತ್ತಾರೆ. ಪ್ರಪಂಚವನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕೆನ್ನುವ ಹಿಟ್ಲರ್ ಕೆಲವು ಗೂಢಚಾರಿಗಳ ಜೊತೆ ಶಂಬಾಲಯಕ್ಕೆ ಪ್ರಯಾಣ ಕಟ್ಟಿದ್ದ. ಆದರೆ ಅಲ್ಲಿನ ಆಧ್ಯಾತ್ಮಿಕ ವ್ಯಕ್ತಿಗಳು ಅದಕ್ಕೆ ಎಳೆ ಮಾಡಿಕೊಡಲಿಲ್ಲ. ಇದನ್ನು ಬುದ್ಧ ತನ್ನ ಕಾಲಚಕ್ರದಲ್ಲಿ ಈ ಶಂಬಾಲಯ ಮುಂಬರುವ ಕಾಲದಲ್ಲಿ ಪ್ರಪಂಚದ ಕೇಂದ್ರ ಸ್ಥಾನವಾಗುತ್ತದೆ ಎಂದು ಬರೆದಿದ್ದಾನೆ. ಇದನ್ನು ಬಹಳ ಜನ ಪ್ಲಾನೆಟ್ ಆಫ್ ಹೆಡ್ ಸೆಂಟರ್ ಅಂತಲೂ ಸಹ ಕರೆಯುತ್ತಾರೆ. ಈಗಿನ ಉಪಗ್ರಹದ ಕ್ಯಾಮರಾಗಳು ಕೆಳಗೆ ನಿಂತು ಯಾರಾದರೂ ಪೇಪರ್ ಓದುತ್ತಿರುವ ಪೇಪರಿನ ಹೆಡ್ಲೈನ್ ಸಹ ಸ್ಪಷ್ಟವಾಗಿ ಸೆರೆ ಹಿಡಿಯುವ ಸಾಮರ್ಥ್ಯ ಹೊಂದಿದರೂ ಸಹ ನಮ್ಮ ಭೂಮಿ ಮೇಲಿರುವ ಈ ಸ್ವರ್ಗಲೋಕವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲವೇ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇಂತಹ ಅನೇಕ ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋನ್ ಫ್ಯಾಕ್ಟ್ಸ್ ಇನ್ ಕನ್ನಡ.